ಓಕೆ, ಈಗ ಏನಂದ್ರೆ ಆಕ್ಚುಲಿ ಆಗಿ ನನಗೆ ಫಸ್ಟ್ ಡ್ಯಾನ್ಸ್ ಅಂದ್ರೆ ಹಂಗೆ ಮಾತಾಡ್ತಿದ್ವಿ, ಯಾರ್ಯಾರು ಸ್ಕೂಲಲ್ಲಿ ಎಷ್ಟೆಷ್ಟು ಡ್ಯಾನ್ಸ್ ಆಡಿದೀವಿ ಅಂದ್ಬಿಟ್ಟು ಕೌಂಟ್ ಮಾಡ್ತಿದ್ವಿ. ನಮ್ಮ ಅಣ್ಣ ಒಂದಷ್ಟು ಆಡಿದ್ರು ಅವಾಗ, ಅವರು ಅಷ್ಟೇ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ರು ಸ್ಕೂಲಲ್ಲಿ. ಅವಾಗ ಅವನು ಆಡ್ತಿದ್ದ. ನಾನು ಸೂಪರ್ ಡ್ಯಾನ್ಸರ್. ನಾನು ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಇದು ಮಾಡ್ತಿದ್ದೆ. ನನ್ನ ಸ್ಕೂಲಲ್ಲಿ ಟೀಚರ್ಸೇ ಎಳ್ದು ಹಾಕೋರು ಆಯ್ತಾ. ಹಿಂಗೆಲ್ಲ ನಾವು ಹೇಳ್ತಿರ್ಬೇಕಾದ್ರೆ ಒಂದು ಇವ್ರಿಗೆ ಹೇಳಿದೆ, ನನಗೆ ಫಸ್ಟ್ ಡ್ಯಾನ್ಸರ್ ಯಾರು ಗೊತ್ತಾ? ಯಾರು ಅಂದರೆ ಬೇಡಿದ್ರೆ ನನಗೆ ನಿಜವಾಗ್ಲೂ ಏನು ಗೊತ್ತಾ, ಏನೊಂದು ಅಂದರೆ ಫಿಫ್ತಲ್ಲೆಲ್ಲ ನಾನು ಡ್ಯಾನ್ಸ್ ಯಾವುದಕ್ಕೆ ಹೋಗ್ತಿರ್ಲಿಲ್ಲ. ನಾನು 5th ಸ್ಟ್ಯಾಂಡರ್ಡು. ಗಜ ಫಿಲಮ್ ರಿಲೀಸ್ ಆಗಿದ್ದು ಯಾವಾಗ? ಚಿಕ್ಕ ಹುಡುಗನೇ. ಅದೇ ಚಿಕ್ಕ ಹುಡುಗನೇ. ಗಜ ಫಿಲಮ್ ರಿಲೀಸ್ ಆದಾಗ ನಿನ್ಗೆ ಅದೆಷ್ಟು ಇತ್ತು? ಗಜ ಫಿಲಮ್ ಯಾವಾಗ ನೋಡಿ ರಿಲೀಸ್? 2008. 8ನೇ ಕ್ಲಾಸ್ ನೀನು. 8th ಸ್ಟ್ಯಾಂಡರ್ಡ್ 2008. 7th 6th ಇದ್ದೆ ಅನ್ಕೊಂಡ್ರಿ. 6th 7th ಆಯ್ತಾ. ಆ ಚಿಕ್ಕ ಹುಡುಗನೇ ನಾನು ಆಯ್ತಾ. ಅದಾದ್ಮೇಲೆ ನೀವು ಅವಾಗ ಎಷ್ಟು? ನಾನು 8th 9th ಇದ್ದೆ. ಇವನು 8th 9th ಅಂದ್ರೆ ನಾನು 8th ಅಂತೆ ಆಯ್ತಾ. ಸರಿ, ಒಂದು ಡ್ಯಾನ್ಸ್ ಹೇಳ್ಕೊಟ್ಟ. ಇದು ಆ ಗಜ ಫಿಲಮ್ದೆ ಆಯ್ತಲ್ಲ ಕಡಿ. ನನ್ನ ಮತ್ತೆ ಇನ್ನೊಂದು ಹುಡುಗ ನಾನು ಆಟ ಆಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು, 7 ವರ್ಷನೂ ಇದ್ದಾಗ ಚಿಕ್ಕ ಹುಡುಗಿ ಅವಳು. ನಾವು 3 ಜನ ಆಟ ಆಡೋಣ ಅಂದ್ಬಿಟ್ಟು ಏನೋ ಆಟ ಆಡ್ಬೇಕು, ಕಣ್ಣ ಮುಚ್ಚಾಲೆ ಆಟ ಆಡ್ಬೇಕು ಅಂದ್ಬಿಟ್ಟು ಅವನು ಬಂದ, ನನ್ನ ಫ್ರೆಂಡನು ಹಿಡ್ಕೊಂಬಿಟ್ಟ ಬಂದು ನನಗೆ ಅವನಿಗೆ, ಏಯ್ ನಿಮ್ಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಡ್ಯಾನ್ಸ್ ಆಡ್ಬೇಕು ಅಂದ್ಬಿಟ್ಟು ಕಟ್ಟಿ ಹಿಡ್ಕೊಂಬಂದ್ಬಿಟ್ಟ ಆಯ್ತಾ. ಅದ್ರ ಡ್ಯಾನ್ಸ್ ಹೆಂಗೆ ಹೇಳ್ಕೊಡ್ತೆ. ನಾನು ಅವಾಗ ಡ್ಯಾನ್ಸ್ ಚೆನ್ನಾಗಿ ಆಡ್ತಾನೇನೋ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಕೇಳಿದ್ರೆ ಅಂತ ಆಡು. ಆಗಷ್ಟೇ ರಿಲೀಸ್ ಆಗಿತ್ತು ಆಡು ಆಯ್ತಲ್ಲ ಕಡಿ ಬಂದು. ಅದು ಯಾವ ಥರ ಡ್ಯಾನ್ಸ್ ಗೊತ್ತಾ? ಆಯ್ತಲ್ಲ ಕಡಿ ಅಂತ ಅದು ಸಾಲದು ಅಂದ್ಬಿಟ್ಟು ಕಳಿ ಅದ ಇಟ್ಕೊಂಡ್ರು ಆಯ್ತಲ್ಲ ಕಡಿ ಮುಗಿಯೋವರೆಗೂ ಆಯ್ತು. ಈಗ ಬೇರೆ ಯಾವ್ದೋ ಲಿರಿಕ್ಸ್ ಬರ್ತಿರುತ್ತೆ ಅನ್ಕೋ ಅನ್ಕಳಿ, ಮತ್ತೆ ಐತಲ ಕಡಿ ಬೇರೆ ಆಗಿರಿ ಇರಿ ಐತಲ ಕಡಿ ಮುಗಿಯೋವರೆಗೂ ಇದು ಮಾಡಕ್ಕಿತ್ತ ರಾಷ್ಟ್ರೀಯಲ್ಲಿ ಏನೋ ಮಾಡ್ತಿದ್ದ. ಅದ ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ನಿನಗೆ? ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ಬೇಡ್ರೆ ಮ್ಯೂಸಿಕ್ ಟೀಚರ್. ಸಾ ಪಪ್ಪ ಸಾ ಪಪ್ಪ ಸಾ ಪಪ್ಸ್ ಅಂತೆ. ಅಯ್ಯಪ್ಪ ಒಂದೊಂದು ಆಟ ಏನಪ್ಪ ತರ್ವಾ ಮಿರ್ಚಿಗಪ್ಪ ಒಂದೊಂದು ಆಟ ಆಡ್ತಿದ್ದ. ಒಂದೊಂದು ಏನ್ ಗೊತ್ತಾ, ಬರೀ ತೀಟೆ. ಆಮೇಲೆ ಅವನ್ನ ಬಿಟ್ಟು ಫಿಲಮ್ ಹೋಗ್ಬಿಟ್ಟಿದ್ವಿ. ಅಮ್ಮ ನಾನು ಹೇಳಿತ್ತು, ಅವನ್ನ ಸ್ಕೂಲಿಗೆ ಕಳ್ಸಿದ್ದು. ನಾನು ರಜಾ ಹಾಕಿದ್ದೆ, ಫಿಲಮ್ಗೆ ನನ್ನ ಕರ್ಕೊಂಡೋಗ್ಲು. ಅಮ್ಮ ನನ್ನ ಅಷ್ಟು ಹೇಗೆ ಹೇಳಿತ್ತು, ನೋಡು ಅವನಿಗೆ ಮಾತ್ರ ನಾ ಫಿಲಮ್ಗೆ ಹೋಗಿರೋದು ಹೇಳ್ಬೇಡ, ಅವ್ನು ಅಳ್ತಾನೆ ಅಂತ. ಅವನು ಎಷ್ಟನೇ ಕ್ಲಾಸ್ ಅವಾಗ ಅಂದರೆ ಅವನೇ 5th ಆಗ. ನಾನು ಸುಮ್ಮನೆ ಸ್ಕೂಲಿಂದ ಬಂದಾಗ ನಮಗೆ ಕೇಳ್ದ, ಎಲ್ಲೋಗಿದ್ರಿ ಅಂದ. ನಾನು ಸುಮ್ಮನೆ ಇರಲಿಲ್ಲ. ಇವನು ಗುರ್ಸೋದಕ್ಕೆ ನಾವು ಫಿಲಮ್ ಹೋಗಿದ್ವಿ ಅಂದರೆ ಏನು ಅಂದ. ನಾವು ಫಿಲಮ್ ಹೋಗಿದ್ವಿ ಅಂದರೆ ಅವ ನಮ್ಗೆ ಆ ಕಡೆ ನೋಡ್ಬಿಟ್ಟು ಹುಡು ಅಂತ ಓಡೋಣ ಮನೆಯಿಂದ ಬಾಗ್ಲ ಆಚೆ. ಅಲ್ಲಿ ಏನ್ ಮಾಡ್ದ, ಮಲ್ಕೊಂಬಿಟ್ಟೈತೆ. ಮಂತ್ರಿ ಮಲ್ಬಿಟ್ಟ ಇದಕ್ಕ. ಆಮೇಲೆ ಆ ಮಣ್ಣಿನೆಲ್ಲ ಎತ್ತಿ ನನ್ನ ಕರ್ಕೊಂಡೋಗಿ ಹೇಳ್ಬಿಟ್ಟು ಆಟ ಮಾಡಿದ್ದಕ್ಕೆ. ಆಮೇಲೆ ಅಮ್ಮ ಅವನ್ನ ಡ್ಯಾಡಿನ ಜೊತೆ ಮಾಡಿ ಫಿಲಮ್ ಕಳ್ಸಿತ್ತು. ಏನಿಲ್ಲ, ಆ ಫಿಲಮ್ ಕಳ್ಸಿತ್ತು. ನಮ್ಮ ಮನೇಲಿ ನಾವಿಬ್ರು ಒಳ್ಳೆ ಡ್ಯಾನ್ಸರ್. ಇವ್ನು ಯಾಕೆ ಡ್ಯಾನ್ಸ್ ಆಡ, ಮೈ ಮೂಳೆನೇ ಮುರಿಯಲ್ವಲ್ಲ ಇವ್ನು ಯಾಕೆ? ನೀನು ಅದು ಹಾಕ್ತೀನಿ ನೋಡಿ, ಅದು ಒಳ್ಳೆ ಆಯ್ತಾಯ್ತು ಅದು ಹಾಕ್ತೀನಿ ನೋಡಿ. ಡ್ಯಾನ್ಸ್ ಓ ಪ್ರಿಯತಮೆ ಅಜ ಇವಾಗ ಇದೆಲ್ಲ ಬೇಡ. ಅವಂದು ಓ ಪ್ರಿಯತಮೆ ಹಾಕೋಣ ಆಯ್ತಾ? ಅದನ್ನ ಹಾಕು.
ಇವಾಗ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಆಡಿದ್ವಲ್ಲ ವಿಡಿಯೋ ಎಲ್ಲ ಇರ್ಬೇಕು ಕಂಪ್ಯೂಟರ್ ಆ ವಿಡಿಯೋ ಹಾಕ್ಬಿಡು ಆಮೇಲೆ ಅಲ್ಲ ನೀನು ಒಳ್ಳೆ ಡ್ಯಾನ್ಸರ್ ಇಲ್ಲ ಅಂದವ್ರು ಯಾರು ಅಲ್ಲ ಕಣ ನೀ ಒಳ್ಳೆ ಡ್ಯಾನ್ಸರ್ ಆಯ್ತು ಆಯ್ತು ನೀವು ಅವ್ನು ಆಡ್ಕತ್ತಿರೋದು ಇದನ್ನ ನಾನು ಈಗ ನೀನು ಡ್ಯಾನ್ಸ್ ಆಡ್ತೀವಿ ಬಿಡ್ತು ಬೇಡ ಓ ಪ್ರಿಯತಮೆ ಪ್ರಿಯತಮೆ ಅಂತ ಮಾಡಿದ್ಯಲ್ಲ ಅದು ಈಗ್ಲೇ ಇದಕ್ಕೆ ತರಿಸ್ತೀನಿ ಎಲ್ಲರಿಗೂ ತರಿಸ್ತೀನಿ ನಾನು ಮಾಡೋ ಡ್ಯಾನ್ಸ್ ನೋಡಿದಾರಲ್ಲ ಆಯ್ತು ನೀನು ಇವಾಗ ಆಡ್ಬಿಡು ಚೆನ್ನಾಗಿ ಆಡ್ತೀಯಲ್ಲ ಆಡ್ಬಾ ಹೌದು ನೋಡಿ ಆಡಿರೋದು ಇದೆಯಲ್ಲ ವಿಡಿಯೋ ಹಾಕ ಈಗ ಹಾಕ್ತೀನಿ ಅದೇ ಓ ಪ್ರಿಯತಮೆ ಹಾಕ್ತೀನಿ ಅಜ್ಜ ಯಾವ್ದು ಹೇಳ್ತಾರೆ ಗೊತ್ತಾಯ್ತಾ ನಿನಗೆ ಇಲ್ಲ ನಿಂತ್ಕೊಂಡ್ಬಿಟ್ಟ ಅಜ್ಜ ಇಲ್ಲ 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 ನಿಂತ್ಕೊಂಡು ಓ ಬೇಡ ಇಲ್ಲಲ್ಲ ಹೇಳು ಇಲ್ಲ ಇಲ್ಲ ಅಚ್ಚಿ ಅಂತ ಆಮೇಲೆ ಅಲ್ಲ ಓ ಪ್ರಿಯತ ಇಲ್ಲ ಕಣ ಇಲ್ಲೇ ಅಯ್ಯಪ್ಪ ಅದು ಹಾಕ್ತೀನಿ ನೋಡಿ ಎಲ್ಲ ನೋಡಿ ಖುಷಿ ಪಡಿ ಏನು ಹೇಳ್ತಿದ್ದಲ್ಲ ಡಯಟ್ ತಿನ್ನ ಅಂದ್ರೆ ಡಯಟ್ ಮಾಡೋಕ್ಕಲ್ಲ ಸ್ವಲ್ಪ ಜೋರಾಗಿ ಹೇಳು ಬೇರೆ ಟೈಮಲ್ಲಿ ಉಸಿರು ಇರುತ್ತೆ ಈ ಬ್ಲಾಗ್ ಮಾಡೋ ಟೈಮಲ್ಲಿ ಉಸಿರೇ ಬರಲ್ಲ ಅವನಿಗೆ ಬೆಳಿಗ್ಗೆ ಈರುಳ್ಳಿ ಟೊಮೊಟೊ ನೋಡು ರೈಸ್ ಮತ್ತೆ ವರ್ಷ ನಾಳೆಯಿಂದ ಕಾಲೇಜಾ ಈರುಳ್ಳಿ ಟೊಮೆಟೊ ತಿನ್ಬೇಕು. ನಾಳೆ ಏನು ನಾಳೆ ಓರಿಯೆಂಟೇಷನ್ ಓರಿಯೆಂಟೇಷನ್ ಅಂತೆ ನಾಳೆ ಅವಳೇನು ತಾಂಡಿರೋದು ಹೇಳೋಣ ಬಿಸ್ನೆಸ್ ಅನಾಲಿಟಿಕ್ಸ್ ಬಿಕಾಮ್ ವಿತ್ ಬಿಸ್ನೆಸ್ ಡಯಟ್ ತುಂಬಾ ಒಳ್ಳೆಯದು ತಿನ್ನ ತಿನ್ನಿ, ಯಾಕ್ ನಿಮಗೆ ಇಷ್ಟ ಅಲ್ವಾ? ಓಕೆ ನಮ್ಮ ಅಕ್ಕಿಯವ್ರ ಮನೆಯ ಗಾರ್ಡನ್ ಏನೇನು ಬೆಳೆಸೋರು ನೋಡ್ರಿ ಇಷ್ಟರಲ್ಲೇ ಇದ್ರಾಗೆ ಅಕ್ಕಿ ಇದ್ರಲ್ಲಿ ಏನು ಹಾಕಿದ್ದೀರಾ ಕಲ್ಲು ಪಾಲಕ್ ಬೀಜ ಹಾಕಿದ್ದಾರೆ ಇಲ್ಲಿ ಇಲ್ಲೆಲ್ಲ ಚಿಗುರ್ತಿಲ್ವಾ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ತೋರಿಸ್ತೀನಿ ಇದು ಮಿಂಟು ಮಿಂಟ್ ತಾನೆ ಯಾರಿಗೆ ಬೇಕು ನೋಡಿ ಈಗಲೇ ಬುಕ್ ಅಕ್ಕಿ ಮಾಡ್ಕೊಳ್ಳಿ ಏನೇನು ಮಲ್ಲಿಗೆ ಹೂವನ ಸೂಜ್ ಮಲ್ಲಿಗೆ ಗಿಡ ಇದು ನಿಂಬೆ ಅದ್ಯಾಕೆ ವಾಪಸ್ ಕಳ್ಳಿ ಎಲ್ಲ ಬೆಳೆಸ್ತಿದ್ದೀರಾ ಏ ಅಲ್ಲ ಅದು ಇದು ತುರ್ಕೆ ಗಿರ್ಕೆ ಪನ್ನೀರ್ ಹೂವ ಓ ಹೌದಾ ಅದು ತುರ್ಕೆ ಬಂದ್ರೆ ಇದಾಗುತ್ತಲ್ಲ ದೊಡ್ಡ ಪತ್ರೆ ದೊಡ್ಡ ಪತ್ರ ಇದು ತೋರಿಸಿ ಇದೇನಕ್ಕೆ ಒಳ್ಳೇದೆಲೆ ಅಲ್ಲ ಹಾಂ ಬಸ್ಲೆ ಸೊಪ್ಪು ಹ್ಞೂ ಬಸ್ಲೆ ಸೊಪ್ಪು ಇದು ಇದು ಚಟ್ನಿ ಇದು ಮಾಡ್ತಾರೆ ಅಮ್ಮ ಮಾಡುತ್ತಲ್ಲ ಚಟ್ನಿ ಅದೇ ಕೈ ಕಟ್ತಾ ಬರುತ್ತಲ್ಲ ಮುಂಗುರು ಬೆಳ್ಳಿ ಸೊಪ್ಪು ಮುಂಗುರು ಬಳ್ಳಿ ಮತ್ತೆ ಇದೇನಕ್ಕೆ ಇದಿದು ಗಿಡ ನೀಲಗಿರಿ ಇದ್ದಂಗೈತೆ ನೀಲಗಿರಿ ಮರನ ಇದು ಕಣಗ್ಲ ಗಿಡ ಇದೇನಿದು ಓ ಇದು ಹೂವು ಅದು ದಾಸವಾಳ ದಾಸವಾಳ ಇದು ಇದು ದಾಸವಾಳ ಅದು ದಾಸವಾಳ ಇದನ್ನೆಲ್ಲ ದಾಸವಾಳನೇ ಇದು ಎಲ್ಲ ಇದೆ ಅಲ್ಲೇವರ ಆಲಿವೇರ ಓ ಅಕ್ಕೆ ಇದೇನಿದೆ ಯಾವ್ದು ಭೃಂಗರಾಜ ಅಕ್ಕೆ ಭೃಂಗರಾಜ ಇದೇನಿದು ಅದೇ ಮುಂಗುರು ಬಳ್ಳಿ ಅದನ್ನ ಮೊನ್ನೆ ಕಟ್ ಮಾಡಿದ್ದೆ ಒಂದು ಜಾಸ್ತಿ ಚಟ್ನಿ ಮಾಡಷ್ಟು ಇದು ಚಿಕ್ಕದಾಗೈತಲ್ಲ ಅದು ಮುಂಗುರು ಬೆಳ್ಳಿ ಸೊಪ್ಪು ಇದು ಭೃಂಗರಾಜ ಭೃಂಗರಾಜ ಅದು ಅಲ್ವರ ನೋಡಿ ಇಷ್ಟು ಮತ್ತೆ ಅಲ್ಲಿ ಲಾಸ್ಟಲ್ಲಿ ಲಕ್ಷ್ಮಿ ಗಿಡ ಲಕ್ಷ್ಮೀ ಗಿಡ ಅಂತೆ ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ನೋಡಿ ಅಲ್ಲಿ ಇದೇನು ಇದೆಯಲ್ಲ? ಕುಬೇರ ಲಕ್ಷ್ಮಿ ಇದೇನಕ್ಕೆ ಇದು ಸುಮ್ಮನೆ ಶೋ ಗಿಡ ಇದು ರೋಸ್ಮೇರಿ ಇದ್ದಂಗಿದೆ ನೋಡಿ. ನೋಡಿ ನೋಡ ತೊಂಡೆಕಾಯಿ ಕೊಟ್ಟು ಅರಿಶಿನ ಕೊಟ್ಟು ಅರಿಶಿನ ಇದೆ ಇದು ಇದೇನಿದು ಓಕೆ ಇದೇನಕ್ಕೆ ಕುಬೇರ ಲಕ್ಷ್ಮಿ ಇದು ಮನಿ ಪ್ಲಾಂಟ್ ಇವನ್ನೇ ಇಷ್ಟುದ್ದ ಬೆಳೆಸೋರೆ ಅಂದಮೇಲೆ ಹಿಂಗೆ ಹಿಂಗೆ ಗಿಡ ಬೆಳೆಸ್ದೆ ಇರ್ತಾರೆ ಓಕೆ ಇನ್ನು ನಾವು ಓಡ್ತಾ ಇದ್ದೀವಿ ಮತ್ತೆ ಸಿಗೋಣ ಮಕ್ಕಳಿಗೆ ಊಟ ನೋಡಿ ಈ ಥರ ಊಟ ಕೊಡ್ತೀವಿ ಆದ್ಮೇಲೆ ಸ್ನಾನ ಇವತ್ತು ಮಾಡಿಸ್ಲೇಬೇಕು ಸ್ನಾನ ಬೆಲ್ಲಕ್ಕೆ ಪಾಪ ಬೆಲ್ಲ ನಾವು ಮಾಡಿಸ್ಬಿಟ್ಟು ಆಮೇಲೆ ನಾವು ಮಾಡೋದು
ಮಾಡಿಸ್ಬೇಕು. ಎಲ್ಲ ಮರಿ ಆಗ್ದೋಳ ಅವತ್ತು ಪಾಪ ಸ್ನಾನ ಎಲ್ಲ ಇವತ್ತು ಸ್ನಾನ ಮಾಡೋ ಭಾಗ್ಯ ಅವಳಿಗೆ. ಹೇಳಿದ್ರೆ ಬರ್ಕೊಂಡೆ ನೋಡ್ರಿ, ತಿನ್ನಕ್ಕೆ ಬೇಜಾರು. ಯಾಕೆ ಅಂದ್ರೆ ಗೊತ್ತಲ್ಲ, ಊಟ ರೆಡಿ ಆಗಿದೆ. ಊಟ ಅವ್ರು ತಿನ್ನಲ್ಲ, ನಾವು ತಿಂದು ಮುಗಿಸೋವರೆಗೂ ನಮ್ಮ ಹತ್ರ ಕಾಯ್ತವೆ ಕೊಡ್ಲಿ ಅಂತ. ಇದೇ ತಿನ್ಬೇಕು, ಅದ್ ಬೇಡ. ತಿನ್ನಲ್ಲ, ನಾನೇ ತಿನ್ನಲ್ಲ. 3 ಜನಕ್ಕೂ ಇದಾಗುತ್ತೆ. ಬಿಡೋಣ ಈಗ 3 ಜನಕ್ಕೂ. ಬಾ ಬ್ರೌನಿ, ಓಡ್ ಬಾ ಬ್ರೌನಿ, ಬ್ರೌನಿ. ಬ್ರೌನಿ ಹೋಗು ಊಟ ಮಾಡು. ನೋಡಿ, ಹೋಗು. ಬ್ರೌನಿ ಯಾವಾಗ್ಲೂ ಕಳ್ಳಿ ತರ ಊಟ ಮಾಡಲ್ಲ. ಮಾಡ್ತಾಳೆ. ಮಾಡು ಊಟ ಮಾಡು ಬ್ರೌನಿ. ಸರಿ, ಡ್ರಾಮಾ ಮಾಡ್ತಿದ್ದ ಇಷ್ಟ ದಿನ. ಇವಾಗ ಬ್ರೌನಿ ಡ್ರಾಮಾ ಸ್ಟಾರ್ಟ್. ತಿಂದು ಬ್ರೌನಿ. ಅವರಿಬ್ರು ಪಾಪ ತಿಂತಾರೆ. ಏನಾಗಲ್ಲ, ಅದೆಲ್ಲ ಆಲ್ರೆಡಿ ಮಾಡಿರ್ತಾರೆ. ಅಲ್ಲಿ ಏನದು ಇವರಿಬ್ರು ತಿಂತಾರೆ, ಇವಳು ಡ್ರಾಮಾ ಮಾಡ್ತಿದ್ದಾಳೆ ನೋಡಿ. ತಿಂತಾವಲ್ಲ. ಈಗ ಡ್ರಾಮಾ ಮಾಡ್ಕೊಂಡು ತಿನ್ನೋದು. ಲಿವರ್ ಮಾತ್ರ ಇರ್ತಾ ಇದ್ದಾಳೆ ಕಣ್ಣದಿಂದ. ಹೇಳಕ್ ಕೇಳಿ. ಅದೇ ನಾವು ಇದು ಮಾಡ್ತಿದ್ವಿ. ಒಬ್ರು ಕಮೆಂಟ್ ಮಾಡಿದ್ರು, ಕಮೆಂಟ್ಸ್ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಒಬ್ರು ನಮ್ಗೆ ಯಾವಾಗಲೂ ಒಬ್ರು ಬಂದು ಕಮೆಂಟ್ ಮಾಡ್ತಾರೆ. ಅವ್ರದ್ದು ಕಮೆಂಟ್ ಯಾವಾಗಲೂ ಕಾಣಿಸ್ತು, ಅಂದರೆ ಅವ್ರದೋಗಿ ನೋಡಿದೆ ಅವ್ರೇನು ಅಂತ. ಅವರೇ ಅವ್ರದಕ್ಕೂ ಮಾಡಿದ್ರು ಪಾಪ. ಅವ್ರು ಯಾವಾಗಲೂ ಒಳ್ಳೆತನದಲ್ಲೇ ಮಾಡೋದು, ನಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಹಂಗೆ ನೋಡ್ತಿದ್ದೆ ಕಮೆಂಟು. ಯಾರೋ ಒಬ್ಬನೋ ಒಬ್ಳ ಗೊತ್ತಿಲ್ಲ ಅಂತ ಹೆಸರು ಇಟ್ಕೊಂಡ್ಬಿಟ್ಟಿದ್ರು. ಅವ್ರು ಕಮೆಂಟ್ ಮಾಡಿದ್ರು ಏನಂತ ಅಂದರೆ, ನಾವು ಕನ್ನಡಿಗರೇ, ಆದರೆ ನಿಜ ಹೇಳ್ತೀನಿ, ನಾವು ನೀವು ನಿಮಗೆ ಕರ್ನಾಟಕದಲ್ಲಿ ನಾವುಗಳು ಸಪೋರ್ಟ್ ಮಾಡಬೇಕು ಯೂಟ್ಯೂಬರ್ಸ್ಗೆ ಅಂತ ಅಂದರೆ ನೀವು ಏನಂತ ಓದಿದ್ದು ನಾವು, ಅದೇ ನೀವು ಪಾರ್ಟಿ ಮಾಡಬೇಕು, ಹೋಗಿ ಫುಲ್ ಎಂಜಾಯ್ ಮಾಡೋದು ಆ ಥರದ್ದೆಲ್ಲ ನೋಡ್ತೀವಿ. ಪಾರ್ಟಿ ಮಾಡಬೇಕು. ಔಟ್ಸೈಡ್ದಲ್ಲ, ಪಾರ್ಟಿ ಮಾಡಬೇಕು. ಆಮೇಲೆ ಬರ್ಡೇ ಪಾರ್ಟೀಸ್ ಮತ್ತು ಫಂಕ್ಷನ್ಸ್, ಸುಮ್ಮನೆ ಫಂಕ್ಷನ್ಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಸುಮ್ಮನೆ ಅದೇ ಏನಂದರೆ, ಈಗ ಬರ್ಡೇ ಪಾರ್ಟಿ, ಹೌದು ಬರ್ಡೇ ಪಾರ್ಟಿ ಮಾಡ್ಬೋದು, ಆ ಥರ ಎಲ್ಲ ಏನಿಲ್ಲ. ಅದೇ ನೀವು ಹೇಳ್ದಂಗೆ ಹೆಂಗೆ ಅಂತ ಅಂದರೆ, ಈಗ ಜೊತೆಲೇ ಸೇರ್ಕೊಂಡು, ಈಗ ನನ್ನ ಬರ್ಡೇ ಅಂದರೆ ನೀವಿಬ್ರು ಡೆಕೋರೇಷನ್ ಮಾಡ್ತಿದ್ರೆ ನಾನು ಈ ಮನೇಲೇ ಓಡಾಡ್ತಿರ್ತೀನಿ, ಮನೇಲೇ ಇರ್ತೀನಿ, ಗೊತ್ತಾಗದೇ ಇರುತ್ತಾ ನನಗೆ ಡೆಕೋರೇಷನ್. ಇವ್ರ ಜೊತೆಗೆ ಸೇರ್ಕೊಂಡು ನಾನು ಡೆಕೋರೇಷನ್ ಮಾಡಬೇಕು. ಆಮೇಲೆ ನಾವು ವೀಡಿಯೋದಲ್ಲಿ ಮಾತ್ರ ನಾನು ಇರಬಾರ್ದು. ಆಮೇಲೆ ನಾನು ಅಂತ ಅಳ್ಕೊಂಡು ಇದು ಮಾಡಿಬಿಟ್ರೆ ನೋಡಪ್ಪ, ಸ್ಕ್ರಿಪ್ಟು ಪಕ್ಕ. ಇನ್ನೇನು ಗೊತ್ತಾ, ಸ್ಕ್ರಿಪ್ಟೆಡ್ ಆಗಿ ಮಾಡಬಾರ್ದು ಯಾವತ್ತು. ನಾವು ಬ್ಲಾಗ್ ಮಾಡ್ತಿದ್ದೀವಿ ಅಂತ ನಾವು ಹೆಂಗಿದ್ದೀವಿ, ನಮ್ಮನ್ನು ಹೆಂಗೆ ನಾವು ನಾರ್ಮಲಾಗಿ ಹೆಂಗಿರ್ತೀವಿ ಹಂಗೆ ತೋರಿಸ್ಕೊಳಕ್ಕೋಸ್ಕರ ಬ್ಲಾಗ್ ಮಾಡಬೇಕು. ಹೌದು, ಇವಾಗ ಏನು ಗೊತ್ತಾ, ಗೊತ್ತಿಲ್ಲದಂಗೆ ಸರ್ಪ್ರೈಸಾಗಿ ಪಾರ್ಟಿ ಅಂದರೆ ಬರ್ಡೇ ಪಾರ್ಟಿ ಸರ್ಪ್ರೈಸಾಗಿ ಡೆಕೋರೇಷನ್ ಮಾಡಿ ಸರ್ಪ್ರೈಸ್ ಕೊಡೋರು ಇರ್ತಾರೆ. ಅದು ಹೆಂಗೆ, ಯಾವುದೋ ಪ್ರೈವೇಟ್ ಥಿಯೇಟರು ಅಥವಾ ಔಟ್ಸೈಡ್ ಎಲ್ಲೋ ಡೆಕೋರೇಷನ್ ಮಾಡಿದ್ರೆ ಅದನ್ನು ನಂಬ್ತೀನಿ. ಈಗ ಇಲ್ಲಿ ಹಾಲಲ್ಲಿ ಮಾಡಿಬಿಟ್ಟು, ಅಲ್ಲ ರೂಮಲ್ಲಿ ಮಾಡ್ಬಿಟ್ಟು, ಅಲ್ಲ ಹಾಲೋ ರೂಮು ಎಲ್ಲೋ ಒಂದು ಕಡೆ ನಾನೊಂದು 100 ಸತಿ ಓಡಾಡಿರ್ತೀನಿ ನಮ್ಮ ಮನೇಲಿ, ಗೊತ್ತಾಗದೇ ಇರುತ್ತಾ. ಅದನ್ನ ಫಸ್ಟ್ ಬಿಡ್ರಿ, ಆಮೇಲೆ ಅದನ್ನ ಹಂಗೆ ಅವರೇ ಕಂಟಿನ್ಯೂ ಅದೇ ಈ ಥರ ಪಾರ್ಟೀಸ್ ಎಲ್ಲ ಮಾಡಿ ಫಂಕ್ಷನ್ಸ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲಾಂದರೆ ನಾರ್ಮಲ್ ವೀಡಿಯೋಸ್ ನಾವು ಸಪೋರ್ಟ್ ಮಾಡಲ್ಲ. ಇಲ್ಲ ಅಂದರೆ ನಾವು ಹಿಂದಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಮಾಡಿದ್ರು. ಸೊ ನಾವೇನು ಗೊತ್ತಾ, ಹೌದು ಇವಾಗ ಕರ್ನಾಟಕದಲ್ಲಿ ನಮಗೂ ಸಪೋರ್ಟ್ ಸಿಗಬೇಕು. ನಾವು ಹಿಂದಿಗೆ ಸಪೋರ್ಟ್ ಮಾಡ್ತೀವಿ ಅಂತ ನಮಗೆ ನಾಚಿಕೆ ಆಗ್ಬೇಕು. ಫಸ್ಟ್ ಆಫ್ ಆಲ್ ನಾವು ಕನ್ನಡಿಗರಾಗಿ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದಿಲ್ಲ. ಸೊ ಯಾರ್ದೋ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋಕ್ಕೆ ನಾಚಿಕೆ ಆಗ್ಬೇಕು. ನೀವು ಕನ್ನಡಿಗರೇ ಅಲ್ಲ, ಮತ್ತೆ ಕರ್ನಾಟಕದಲ್ಲಿ ಸಪೋರ್ಟ್ ಮಾಡ್ರಿ. ಇವಾಗ ಎಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಶ್ರೇಷ್ಠ. ಏನಾದ್ರು ಹೇಳ್ಬಿಟ್ಟ ಸರ್. ನಾನು ಹೇಳೋದೇನಂದ್ರೆ, ಎಲ್ಲ ಚಾನಲ್ಲು ನೋಡ್ರಿ, ಅಂದರೆ ತೆಲುಗುನು ನೋಡ್ರಿ, ತಮಿಳು ನೋಡ್ರಿ, ಹಿಂದಿ ನೋಡ್ರಿ, ಮಲಯಾಳಂ ನೋಡ್ರಿ, ಎಲ್ಲಾನು ನೋಡ್ರಿ. ಸೊ ಕರ್ನಾಟಕದಲ್ಲಿ ಇವಾಗ ನಾವು ಕನ್ನಡಿಗರು ಅಂದಾಗ ಬಿಟ್ಕೊಡ್ಬೇಡ್ರಿ. ಸೊ ಅವ್ರವ್ರ ಲ್ಯಾಂಗ್ವೇಜ್ ಅವ್ರಿಗೆ ಬೆಳೆಸೋರು ಇರ್ತಾರೆ. ಈಗ ಹಂಗಂತ ತಗೊಂಡ್ರೆ ನಮ್ಮಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇದ್ದಾರೆ, ಅವ್ರದ್ದೇನೆ 2 ಲಕ್ಷ 3 ಲಕ್ಷ ವ್ಯೂಸ್ ಇರುತ್ತೆ. ಸೊ ಅದೇ ಹಿಂದಿ ಅದು ನಾರ್ಮಲ್ ಪೀಪಲ್ಸ್ದು ಇರುತ್ತೆ 200K 300K ಹೇಳೋದು. ಸೊ ಈಗ ಹೌದಾ, ನಮ್ಮ ಕರ್ನಾಟಕದಲ್ಲಿ ಇವಾಗ ನಮ್ಮ ಕನ್ನಡ
ಬರೀ ನಮ್ಮ ಕರ್ನಾಟಕದವರೇ ನೋಡ್ತಾರೆ. ಸೊ ಹಂಗಿದ್ದಾಗ ನೀವೇ ಸಪೋರ್ಟ್ ಮಾಡಬೇಕು, ನೀವೇ ಬೆಳೆಸ್ಬೇಕು ನಮ್ಮನ್ನು. ಸೊ ಅವ್ರವ್ರ ಲ್ಯಾಂಗ್ವೇಜ್ ಅವ್ರನ್ನ ಬೆಳೆಸ್ತಾರೆ. ಸೊ ದಯವಿಟ್ಟು ಅದೊಂದು ಸ್ಟೇಟ್ಮೆಂಟ್ನ ವಾಪಸ್ ತಗೊಳ್ಳಿ. ಏನೋ ಪಾರ್ಟಿ ಮಾಡಿ ಫೇಕ್ ಆಗಿ ನಮಗೆ ಫೇಕ್ ಆಗಿರಕ್ಕೆ ಬರಲ್ಲ. ದಯವಿಟ್ಟು ಫೇಕ್ ಆಗಿರೋರ ಹತ್ರ ಫೇಕ್ ಆಗಿರ್ಬೋದು, ಅಲ್ಲ ಸಾರಿ, ಫೇಕ್ ಆಗಿರೋರು ಫೇಕ್ ಆಗಿರ್ಬೋದು, ನಾವು ಮಾತ್ರ ಫೇಕ್ ಆಗಿರಕ್ ಆಗಲ್ಲ. ಫೇಕ್ ಆಗಿರಕ್ ಬರೋದು ಇಲ್ಲ, ನಾವಿರೋದೇ ಹಿಂಗೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಅದೇ ಇಷ್ಟ ಆಗೋದು, ಹಂಗೆ ತೋರಿಸ್ಕೊಳ್ಳೋದು ನಾವು. ಸೊ ಪ್ರತಿಯೊಬ್ಬೊಬ್ರು ಅಷ್ಟೇ, ಅವ್ರವ್ರು ಹೆಂಗಿರ್ತಾರೆ ಹಂಗಿರ್ತಾರೆ, ಬ್ಲಾಗ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ. ಸೊ ಸಪೋರ್ಟ್ ಮಾಡಿ ಅಷ್ಟೇ.